ಗ್ಯಾಸ್ ಅಭಾವದಿಂದಾಗಿ ಈಗ ಆಲ್ಟರ್ನೇಟಿವ್ನತ್ತ ಜನ ಮುಖ ಮಾಡ್ತಾ ಇದ್ದಾರೆ. ಸಿಲಿಂಡರ್ ಅಭಾವ ಬಯೋಗ್ಯಾಸ್ನತ್ತ ಜನ ಒಲವು ತೋರುವಂತೆ ಮಾಡಿದೆ. ರಾಯಚೂರಿನಲ್ಲಿ ಈಗ ಬಯೋಗ್ಯಾಸ್ ಬಳಕೆಗೆ ಜನ ಮುಂದಾಗಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಬಯೋಗ್ಯಾಸ್ ಬಳಸ್ತಾ ಇರುವಂತದ್ದು ವಿನೋದ್ ಅವರ ನಿವಾಸದಲ್ಲಿ ಬಯೋಗ್ಯಾಸ್ ಅಳವಡಿಕೆಯಾಗಿದೆ. ರಾಯಚೂರು ನಗರದಲ್ಲಿರುವಂತಹ ಕಾನ್ಸ್ಟೇಬಲ್ ವಿನೋದ್ ಅವರ ನಿವಾಸ ಇದು. 15,000 ರೂಪಾಯಿಯಲ್ಲಿ ಸಿದ್ಧ ಆಗಿದೆ ಬಯೋಗ್ಯಾಸ್ ಪ್ಲಾಂಟ್. ಬಯೋಗ್ಯಾಸ್ನಿಂದಲೇ ನಿತ್ಯ ಅಡುಗೆ ಇಲ್ಲಿ ತಯಾರಾಗ್ತಾ ಇದೆ. ಕಾನ್ಸ್ಟೇಬಲ್ ನಿವಾಸಕ್ಕೆ ನಿವಾಸಿಗಳು ಭೇಟಿ ಕೊಡ್ತಿದ್ದಾರೆ. ಹೇಗೆ ಸಾಧ್ಯ ಆಗುತ್ತೆ, ನಾವು ಅಳವಡಿಸ್ಕೊಳ್ಬೋದಾ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಬಯೋಗ್ಯಾಸ್ ನಿಜಕ್ಕೂ ಕೂಡ ಬಹಳ ದೊಡ್ಡ ಆಲ್ಟರ್ನೇಟಿವ್ ಈ ಗ್ಯಾಸ್ ಸಿಲಿಂಡರ್ ಅಭಾವದಲ್ಲಿ. ನಮ್ಮ ಪ್ರತಿನಿಧಿ ಭೀಮೇಶ್ ಪೂಜಾರಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ಡೊಮೆಸ್ಟಿಕ್ ಸಿಲಿಂಡರ್ಗಳು ಬುಕ್ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಜನ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ. ಆದರೆ ಕಾನ್ಸ್ಟೇಬಲ್ ಒಬ್ರು ಬಯೋಗ್ಯಾಸ್ ಅನ್ನ ಉತ್ಪಾದನೆ ಮಾಡುವ ಮೂಲಕ ತಮ್ಮ ಇಡೀ ಮನೆಗೆ ಬಯೋಗ್ಯಾಸ್ ಮೂಲಕ ಒಂದು ಅಡುಗೆ ಮಾಡುವಂಥ ಪದ್ಧತಿಯನ್ನು ಕಂಡುಕೊಂಡಿದ್ದಾರೆ. ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಈ ಬಯೋಗ್ಯಾಸ್ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು ತಾವು ನೋಡ್ಬೋದು. ದೃಶ್ಯದಲ್ಲಿ ಏನು ತಾವು ನೋಡ್ತಾ ಇದ್ದೀರಿ, ಇದು ನೋಡಿದ್ರೆ ಎಲ್ಲೊಂದು ಕಡೆ ನಮಗೆ ಡೊಮೆಸ್ಟಿಕ್ ಸಿಲಿಂಡರ್ ಮೂಲಕವೇ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಅಂತ ಅನಿಸುತ್ತೆ. ಆದರೆ ಆ್ಯಕ್ಚುಲಿ ಇದು ರನ್ ಆಗ್ತಾ ಇರುವಂಥದ್ದು ಬಯೋಗ್ಯಾಸ್ ಮೂಲಕ ರನ್ ಆಗ್ತಾ ಇದೆ. ಕಳೆದ 2 ವರ್ಷದಿಂದ ಕಾನ್ಸ್ಟೇಬಲ್ ವಿನೋದ್ ಅವರು ಇದೇ ಪದ್ಧತಿ ಮೂಲಕವೇ ಮನೆಯಲ್ಲಿ ಅಡುಗೆ ಮಾಡುವಂತಹ ಪದ್ಧತಿಯನ್ನು ಅಳವಡಿಸ್ಕೊಂಡಿರುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಟೀ ಕೂಡ ಕುದಿತಾ ಇರುವಂತದ್ದನ್ನು ಕೂಡ ನೋಡಬಹುದು. ಎಷ್ಟು ಫೋರ್ಸ್ ಅಲ್ಲಿ ಕುದಿತಾ ಇದೆ ಅಂದ್ರೆ ಎಲ್ಲೊಂದ್ ಕಡೆ ಡೊಮೆಸ್ಟಿಕ್ ಸಿಲಿಂಡರ್ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ಒಂದು ಮಾದರಿಯಲ್ಲಿ ಅದೇ ಒತ್ತಡದಲ್ಲಿನೇ ಇದು ಕೂಡ ರನ್ ಆಗ್ತಾ ಇರುವಂತದ್ದನ್ನು ಕೂಡ ತಾವು ನೋಡಬಹುದು. ಬರೀ ಟೀ ಮಾತ್ರ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಸಾಕಷ್ಟು ಅಡಿಗೆಯನ್ನ ಈ ಕಾನ್ಸ್ಟೇಬಲ್ ವಿನೋದ್ ಏನಿದ್ದಾರೆ ಅವ್ರ ಮನೆಯಲ್ಲಿ ಮಾಡಿರುವಂಥದ್ದು. ಕಳೆದ ಕೆಲ ದಿನಗಳಿಂದ ಗ್ಯಾಸ್ ಸಮಸ್ಯೆ ಉಂಟಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಲ್ಲೊಂದ್ ಕಡೆ ಸ್ವಂತ ಮನೆ ಇದ್ದಂಥವ್ರು ಎಲ್ಲೊಂದ್ ಕಡೆ ಕಾನ್ಸ್ಟೇಬಲ್ ವಿನೋದ್ ಅವರ ಮನೆಗೆ ಬಂದು ಈ ಪದ್ಧತಿ ಯಾವ ರೀತಿ ರನ್ ಆಗುತ್ತೆ, ಯಾವ ರೀತಿ ಇದನ್ನ ಅಳವಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಾಜೆಕ್ಟ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿಕ್ಕೆ ಅವ್ರ ಮನೆಗೆ ಬಂದು ಮಾಹಿತಿಯನ್ನು ಪಡಿತಾ ಇದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ಬೋದು. ವಿನೋದ್ ಅವರು ಕೂಡ ದೃಶ್ಯದಲ್ಲಿ ಏನು ಕಾಣ್ತಿದ್ದೀರಿ, ಇವರೇ ಕಾನ್ಸ್ಟೇಬಲ್ ವಿನೋದ್. ಕಳೆದ 2 ವರ್ಷದಿಂದ ತಮ್ಮ ಮನೆಯಲ್ಲಿ ಈ ಒಂದು ಬಯೋಗ್ಯಾಸ್ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಳ್ಳೋ ಮೂಲಕ ಈ ಒಂದು ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗಿದೆ ಅನ್ನುವಂಥದ್ರ ನಿಟ್ಟಿನಲ್ಲಿ ಕೂಡ ಹೇಳ್ತಾ ಇರುವಂಥದ್ದು. ಕೇವಲ ಈ ಒಂದು ಏನು ಸಿಂಟ್ಯಾಕ್ಸ್ ಇದೆ 1000 ಲೀಟರ್ ಸಿಂಟ್ಯಾಕ್ಸ್, ಇದು ಎಲ್ಲೋ ಒಂದು ಕಡೆ ಅತಿ ಕಡಿಮೆ ಬೆಲೆಯಲ್ಲಿ, ಅಂದರೆ ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಆಗೋದಿಲ್ಲ. ಕೇವಲ 10,000 ರಿಂದ 15,000 ವೆಚ್ಚದಲ್ಲಿ ಈ ಒಂದು ಪ್ರಾಜೆಕ್ಟನ್ನು ತಯಾರು ಮಾಡಿರುವಂಥದ್ದು. ಪೈಪ್ಗಳು ಬೇಕಾಗ್ತವೆ. ಮತ್ತು ಮತ್ತೊಂದು ಬದಿಯಲ್ಲಿ ನಾವು ನೋಡ್ಬೋದು ಅಡಾಪ್ಟರ್ ಕೂಡ ಅಲ್ಲಿ ಇರುವಂಥದ್ದು. ಆನ್ ಆಫ್ ಕೂಡ ಇವರೇ ಮಾಡ್ಬೋದು. ಅಂದರೆ ಇನ್ ಕೇಸ್ ಅವ್ರಿಗೆ ಅವಶ್ಯಕತೆ ಇದ್ದರೆ ಆನ್ ಮಾಡ್ಬೋದು, ಇಲ್ಲ ಆಫ್ ಮಾಡ್ಬೋದು. ಯಾವ ರೀತಿ ನಾವು ಡೊಮೆಸ್ಟಿಕ್ ಸಿಲಿಂಡರ್ನ ಬಳಕೆ ಮಾಡ್ತೀವಿ ಅದೇ ಮಾದರಿಯಲ್ಲಿ ಇದನ್ನು ನಾವು ಬಳಕೆ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇರುವಂಥದ್ದು. ತಾವು ನೋಡ್ತಾ ಇದ್ರಿ ಎಲ್ಲೊಂದು ಕಡೆ ಯುದ್ಧದ ಪರಿಸ್ಥಿತಿ ಇರುವಂಥ ಕಾರಣಕ್ಕೆ ಗ್ಯಾಸ್ ಸಮಸ್ಯೆ, ಸಿಲಿಂಡರ್ ಸಮಸ್ಯೆ ಸಾಕಷ್ಟು ಆಗ್ತಾ ಇದೆ. ನೀವು ನೋಡಿದ್ರೆ ಬಯೋಗ್ಯಾಸ್ ಪದ್ಧತಿ ಮೂಲಕ ಎಲ್ಲೊಂದು ಕಡೆ ಒಳ್ಳೆ ಪ್ರಾಜೆಕ್ಟ್ ಮಾಡಿದಿರಿ. ಯಾವ ರೀತಿ ಜನರಿಗೆ ಅನುಕೂಲ ಆಗುತ್ತೆ ಇಂಥ ಸಂದರ್ಭಗಳಲ್ಲಿ ಅಥವಾ ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಇದು ಅಂತ? ಸರ್, ಇದು ಬಯೋಗ್ಯಾಸ್ ಅನ್ಸೋದು ನಾನು ಮಾಡಿ ಇವಾಗ 2 ವರ್ಷ ಆಯ್ತು ಸರ್. ಇವಾಗ ಚೆನ್ನಾಗಿ ನಮಗೇನೆಂದರೆ ಡೈಲಿ ಬೆಳಿಗ್ಗೆ 1 ತಾಸು ಮತ್ತು ನೈಟ್ 1 ತಾಸು ಬರುತ್ತೆ ಸರ್. ಇದರಲ್ಲಿ ಎಲ್ಲ ಮಾಡ್ಬೋದು, ತರಕಾರಿ, ರೈಸು, ಸಾಂಬಾರು ಮತ್ತು ಟೀ ಎಲ್ಲ ಮಾಡ್ಬೋದು ಸರ್. ಇವಾಗ ನಮಗೆ ಯಾವುದೇ ರೀತಿ ಗ್ಯಾಸಿನ ಕೊರತೆ ನಮಗಿಲ್ಲ ಸರ್ ಸದ್ಯ. ಯಾಕೆ ಯಾವುದೇ ಯುದ್ಧ ಸಂದರ್ಭ ಆಗಲಿ ನಮ್ಮ ಸ್ವಯಂ ಪದ್ಧತಿಯಿಂದ ದಿನ ನಾವು ಅಡುಗೆಗೆ ಉಪಯೋಗಿಸುವಂಥ ಉಳಿದಂಥ ಪದಾರ್ಥಗಳು, ಮುಸರಿ ಅವು ಮತ್ತು ಕೊಳೆತ ಟಮಾಟಿ ಏನಿದೆ ಎಲ್ಲ ತಂದು ಇದರ ಡೈಲಿ ಸ್ಟೋರೇಜ್ ಮಾಡ್ತೀವಿ ಸರ್. ಇದರಿಂದ ಬಂದಂತಹ ವೇಸ್ಟೇಜನ್ನು ಇದನ್ನು ತೊಗೊಂಡ್ಕೊಂಡು ಎಲ್ಲ ಗಿಡಗಳಿಗೆ ಹಾಕಿ ಗಿಡಗಳಿಂದ ಸ್ವತ್ತುಗಳು ಬರ್ತವೆ ಸರ್. ಇಲ್ಲಿ ಬೇಕಾದ್ರೆ ಹಣ್ಣು, ಸಪೋಟ ಹಣ್ಣು ಗಿಡ ಮತ್ತು ಎಲ್ಲ ಬದನೆಕಾಯಿ ಎಲ್ಲ ತರಕಾರಿ ಬೆಳೆಸಿದೆ ಸರ್. ಅದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಇದಕ್ಕೆ? ಸರ್, ಇದಕ್ಕೆ ಬಂದಿದ್ದು ಇವಾಗ ಟೋಟಲ್ 10,500 ಸರ್. 10,500 ಅಂದರೆ ಇಲ್ಲಿ ಲೇಬರ್ ಕೂಲಿ ಬಂತು ಮತ್ತು ಇದರ ಮೆಟೀರಿಯಲ್ಸ್ ಬಂತು. ಇದರಲ್ಲಿ ನಮ್ಮ 1000 ಲೀಟರ್ ಇದು ಟೋಟಲ್ ಎಲ್ಲ ಕೂಡಿಸಿ ಒಂದು 10,500 ರೂಪಾಯಿ ಎಷ್ಟು ಬಂತು ಸರ್. ಇದು ಲೈಫ್ ಲಾಂಗ್ ಮಿನಿಮಮ್ 25 ರಿಂದ 30 ವರ್ಷ ತನಕ ಇರ್ಬೋದು ಬರುತ್ತೆ ಸರ್. ಇದಕ್ಕೆ ಅತಿ ಹೆಚ್ಚು ಬಿಸಿಲು ಇದ್ದರೆ ನಮ್ಮ ರಾಯಚೂರು ಪ್ರದೇಶದಲ್ಲಿ ಜಾಸ್ತಿ ಬಿಸಿಲು ಇರೋ ಸರ್. ಇಲ್ಲಿ ಇನ್ನಷ್ಟು ನಮಗೆ ಬೇಸಿಗೆ ಸಂದರ್ಭದಲ್ಲಿ 3 ತಾಸು ಬರುತ್ತೆ ಸರ್. ಇವಾಗ ಮಳೆಗಾಲ ಚಳಿಗಾಲದಲ್ಲಿ 1.5 ರಿಂದ 2 ತಾಸು ಬರುತ್ತೆ ಸರ್. ಇವಾಗ 3 ತಾಸು ಬರುತ್ತೆ ಬೇಸಿಗೆಯಲ್ಲಿ ಸರ್. ಇನ್ನು ಇವಾಗ ಬೇಸಿಗೆ ಸ್ಟಾರ್ಟ್ ಅಲ್ಲ ಸರ್. ಇವಾಗ ಇವು ಉತ್ಪತ್ತಿ ಜಾಸ್ತಿ ಆಗಿದೆ ಸರ್. ಉತ್ಪತ್ತಿ ಜಾಸ್ತಿ ಆಗಿದೆ, ಇದ್ರ ಮೇಲೆ ಕಲ್ಲು ಇಟ್ಟಿದೆ ಸರ್. ಈ ಕಲ್ಲು ಈ ಗ್ಯಾಸನ್ನು ಯೂಸ್ ಮಾಡಿಲ್ಲ ಅಂದರೆ ಈ ಕಲ್ಲು ಫೋರ್ಸಿಗೆ ತಳಗಡೆ ಬೀಳ್ತದೆ ಸರ್. ಅದಕ್ಕೆ ಡೈಲಿ ಯೂಸ್ ಮಾಡೋಕೆ ಸರ್. ಇದನ್ನು ಬೇಕಿಲ್ಲದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾವುದೇ ಹಾನಿ ಆಗಲ್ಲ, ಯಾವುದು ಬ್ಲಾಸ್ಟ್ ಆಗಲ್ಲ, ಏನೂ ಆಗಲ್ಲ ಸರ್. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.